ವತಿಯಿಂದ ಹಾಗೂ ಸಮಸ್ತ ತಾಲೂಕಿನ ಯಾದವ ಸಮುದಾಯದವರು ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನೆಂದರೆ, ಮಾಜಿ ಶಾಸಕರು ಜನಪ್ರತಿನಿಧಿಗಳಾಗಿದ್ದಂಥವರು ನಮ್ಮ ಹಿಂದುಳಿದ ವರ್ಗದ ಯಾದವ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಒಬ್ಬ KAS ಅಧಿಕಾರಿ, ದಂಡಾಧಿಕಾರಿಯಾಗಿರ್ತಕ್ಕಂತಹ ಸುದರ್ಶನ್ ಯಾದವ್ರವರನ್ನು ಪದೇ ಪದೇ ಒಂದು ಅವ್ಯಾಚ್ಯ ಶಬ್ದವನ್ನು ಬಳಸಿ ಮಾತಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಮಾತಾಡಿದರು. ಮೊನ್ನೆ ಮತ್ತೆ ಒಂದು ತಹಸೀಲ್ದಾರ್ ಕಚೇರಿ ಮುಂದ್ಗಡೆನೆ ನಾವು ಮತ್ತೆ ಅದೇ ಪದವನ್ನು, ಅಯೋಗ್ಯ ಅಂತಕ್ಕಂಥ ಪದವನ್ನು ಬಳಸ್ತಾ ಇದ್ದಾರೆ. ನಾವು ಇದನ್ನು ಯಾದವ ಸಂಘದಿಂದ ಮತ್ತು ಸಮಸ್ತ ಹಿಂದುಳಿದ ವರ್ಗದ ಒಂದು ಯಾದವ ಸಮುದಾಯದಿಂದ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಒಂದು ಈ ರೀತಿ ದಕ್ಷ ಅಧಿಕಾರಿ ಆಗಿರ್ತಕ್ಕಂಥವರು, KAS ಅಧಿಕಾರಿ ಆಗಿರ್ತಕ್ಕಂಥವರು ಒಂದು ಕರ್ನಾಟಕ ಆಡಳಿತ ಒಂದು ಆಯೋಗದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆಯ್ಕೆಯಾಗಿರ್ತಕ್ಕಂತಹ ಒಬ್ಬ KAS ಅಧಿಕಾರಿಯನ್ನು ಅಯೋಗ್ಯ ಎಂಬತಕ್ಕಂಥ ಪದವನ್ನು ಬಳಸ್ತಕ್ಕಂಥದ್ದು ತರವಲ್ಲ. ಇದು ಯಾರನ್ನು ನಾವು ಬೇರೆಯವ್ರನ್ನ ತೇಜೋವಧೆ ಮಾಡಲಿಕ್ಕೆ ನಾವು ಈ ರೀತಿ ಪತ್ರಿಕಾಗೋಷ್ಠಿ ಕರೆದಿಲ್ಲ. ನಾವು ಕರೆದಿರ್ತಕ್ಕಂಥದ್ದು ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವರು, ದಕ್ಷ ಅಧಿಕಾರಿ. ಯಾರೂ ಕೂಡ ಇದುವರೆಗೆ ಅವರ ವಿರುದ್ಧವಾಗಿ ಯಾರೂ ಕೂಡ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು 1.5-2 ವರ್ಷಗಳಿಂದ ನಾವು ನೋಡಿಲ್ಲ. ಈಗ ಮಾಜಿ ಜನಪ್ರತಿನಿಧಿಗಳು ಈ ರೀತಿ ಪದೇ ಪದೇ ಮಾತಾಡ್ತಾ ಇದ್ದು ಮತ್ತೊಮ್ಮೆ ಮಾತಾಡಿರೋದ್ರಿಂದ ನಮ್ಮ ಇಡೀ ಯಾದವ ಸಮುದಾಯಕ್ಕೆ ನೋವುಂಟಾಗಿ ನಾವು ಇಲ್ಲಿ ಸೇರಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಂದೇ ತಾಲೂಕು ಯಾದವ ಸಂಘ, ಯಾದವ ಸಮುದಾಯ ಅಂದರೆ ನಾವು ಪಕ್ಷಾತೀತವಾಗಿ, ರಾಜಕೀಯ ರಹಿತವಾಗಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಸಲಿಕ್ಕೆ ನಾವು ಇಲ್ಲಿ ಸೇರಿಲ್ಲ. ನಾವೆಲ್ಲರೂ ಕೂಡ ಯಾದವ ಸಮುದಾಯದವರಿಗೆಲ್ಲ ನೋವುಂಟಾಗಿ ಈ ಮೊದಲೇ ಒಂದ್ಸಲ ಈ ಪದವನ್ನು ಬಳಕೆ ಮಾಡಿದ್ದಾಗ ನಾವು ಆವಾಗ ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂಡ್ವಿ. ಆದರೆ ಸರ್ಕಾರಿ ನೌಕರರೆಲ್ಲರೂ ಕೂಡ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಆದಿಯಾಗಿ ನಾವು ಪ್ರತಿಭಟನೆ ಮಾಡ್ತೀವಿ, ಮೌನ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ ನಾವು ಅವಾಗ ಮತ್ತೆ ನಾವು ಪ್ರತಿಭಟನೆ ಮಾಡೋದು ಬೇಡ, ಅಲ್ಲಿಗೆ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ವಿ. ಇವಾಗ ಮತ್ತೊಮ್ಮೆ ಅದೇ ರೀತಿಯ ಒಂದು ಪದವನ್ನು ಬಳಸಿರೋದ್ರಿಂದ ನಾವು ಇಡೀ ನಮ್ಮ ಯಾದವ ಸಮುದಾಯಕ್ಕೆ ನೋವುಂಟಾಗಿದೆ. ತಾವೇ ನೋಡ್ಬೋದು ತಾಲೂಕು ಕಚೇರಿಯಲ್ಲಿ ಕೆಲಸಗಳು ಯಾವ ರೀತಿ ನಡೀತಾ ಇದ್ದಾವೆ. ಯಾರೂ ಕೂಡ ಅಲ್ಲಿ ಧರಣಿ ಮಾಡಿರ್ತಕ್ಕಂಥದ್ದು ನಾವು ಇದುವರೆಗೆ ನೋಡಿಲ್ಲ, ಏನು ಕೆಲಸ ಆಗಿಲ್ಲ ಅಂತ. ಮತ್ತು ಅಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ, ಮತ್ತು ಬಯೋಮೆಟ್ರಿಕ್ ಪದ್ಧತಿ ಇದೆ. ಎಲ್ಲರೂ ಕೂಡ ಸಕಾಲಕ್ಕೆ ಹಾಜರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಪಕ್ಷಾತೀತವಾಗಿ, ರಾಜಕೀಯ ರಹಿತವಾಗಿ ಅವರು ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಯಾರೊಬ್ಬರನ್ನು ಅವರು ಮೆಚ್ಚಿಸಲಿಕ್ಕೆ ಒಬ್ಬರೇ ಒಂದು ಇದರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ. ಎಲ್ಲ ಕೆಲಸಗಳನ್ನು ಕೂಡ ಯಾವುದೇ ರೀತಿಯ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ನೀವೆಲ್ಲ ನಿದರ್ಶನ ಅದನ್ನು ನೋಡಿರ್ತೀರಿ. ಹಾಗಾಗಿ ಈ ಒಂದು ನಮಗೆ ಈ ರೀತಿ ಪದವನ್ನು ಬಳಕೆ ಮಾಡ್ತಕ್ಕಂಥದ್ದು ತರವಲ್ಲ. ಯಾಕೆಂದರೆ ತಹಸೀಲ್ದಾರೇ ಇಲ್ಲಿ ಉನ್ನತ ಅಧಿಕಾರಿ, ಇವರೇ ಒಂದು ಅಂತಿಮ ಎಂಬತಕ್ಕಂಥದ್ದು ಇಲ್ಲ. ಇವರ ಮೇಲಾಧಿಕಾರಿಗಳಿದ್ದಾರೆ, DC ಜಿಲ್ಲಾಧಿಕಾರಿಗಳಿದ್ದಾರೆ, ಕರ್ನಾಟಕ ಸರ್ಕಾರ ಇದೆ, ಅದರ ಮೇಲೆ ನ್ಯಾಯಾಂಗ ಇದೆ. ನಿಮ್ಮ ಕೆಲಸಗಳು ಯಾವುದೋ ಆಗದೇ ಇದ್ದರೆ ಇವರು ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಅರ್ಜಿಯನ್ನು ಅವ್ರ ಮೇಲಾಧಿಕಾರಿಗಳಿಗೆ ಕಳಿಸ್ತಾರೆ. ಅಲ್ಲಿ ಯಾವ ರೀತಿಯ ಒಂದು ಆದೇಶ ಬರುತ್ತೋ ಅದನ್ನು ಪಾಲನೆ ಮಾಡ್ತಕ್ಕಂಥವ್ರು ದಂಡಾಧಿಕಾರಿಗಳು. ಹಾಗಾಗಿ ಜಿಲ್ಲಾಧಿಕಾರಿಗಳಿದ್ದಾರೆ, ಅದರ ಮೇಲ್ಪಟ್ಟು ನ್ಯಾಯಾಂಗ ಇದೆ. ನ್ಯಾಯಾಂಗದಲ್ಲೂ ಕೂಡ ನೀವು ಹೋರಾಟ ಮಾಡ್ಕೋಬೋದು. ಹೋರಾಟ ಮಾಡಿ ನಾವು ಆ ಕೆಲಸವನ್ನು ಮಾಡ್ಕೋಬೋದು. ನೇರವಾಗಿ ನಾವು ಅರ್ಜಿ ಕೊಟ್ಟ ತಕ್ಷಣ ಯಾವುದೋ ಒಂದು ಕೆಲಸವನ್ನು ನೇರವಾಗಿ ಯಾವೊಬ್ಬ ನಮ್ಮ ದಂಡಾಧಿಕಾರಿಗಳಿಗೆ ಅಧಿಕಾರ ಇರುವುದಿಲ್ಲ. ಹಾಗಾಗಿ ಅವರು ಕೂಡ ತಮ್ಮ ಕೆಲಸವನ್ನು ಅದನ್ನು ಮಾಡಿ ಅರ್ಜಿಯನ್ನು ಮೇಲೆ ಕಳಿಸಿರ್ತಾರೆ. ಅದು ಏನು ಬರುತ್ತೋ ಅದರ ಪ್ರಕಾರ ಅವರು ಆದೇಶವನ್ನು ಪಾಲನೆ ಮಾಡ್ತಕ್ಕಂಥವ್ರು. ಆ ರೀತಿ ಒಂದು ಪ್ರತಿಯೊಂದು ವಿಧದಲ್ಲೂ ಕೂಡ ಹಂತ ಇರೋದ್ರಿಂದ ಅದೆಲ್ಲವನ್ನು ಕೂಡ ಅವರು ಪಾಲಿಸಬೇಕಾಗ್ತದೆ. ಹಾಗಾಗಿ ಅವೆಲ್ಲವನ್ನು ಕೂಡ ನಾವು ಅರಿತು ಅದಕ್ಕೆ ಸಮಯಾವಕಾಶ ಬೇಕಾಗ್ತದೆ. ಅದೇ ಅನೇಕ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥದ್ದು ಕೂಡ ತಹಸೀಲ್ದಾರ್ ಬಗೆಹರಿಸಿದ್ದಾರೆ. ಹಾಗಾಗಿ ಈ ರೀತಿಯ ಪದವನ್ನು ಮತ್ತೊಮ್ಮೆ ಬಳಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ನೋವುಂಟಾಗಿ ಯಾದವ ಸಮುದಾಯದ ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿ ಚರ್ಚೆ ಮಾಡಿ ನಾವು ಇದನ್ನು ಯಾವೊಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡಲಿಕ್ಕಾಗಲಿ, ಯಾವೊಬ್ಬ ವ್ಯಕ್ತಿಯನ್ನು ಮೆಚ್ಚಿಸಲಿಕ್ಕಾಗಲಿ, ನಾವು ಯಾವ ರಾಜಕೀಯ ರಹಿತವಾಗಿ, ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಯಾದವ ಸಮುದಾಯದವರು ಈ ಒಂದು ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ಸೇರಿ ನಾವು ನಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತೊಮ್ಮೆ ಆ ಪದವನ್ನು ಬಳಸಬಾರದು ಎಂಬತಕ್ಕಂತಹ ಒಂದು ಮಾತನ್ನು ಹೇಳ್ತಾ ನಾವು ಈ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ದಿವಸ ನಾವು ಚಿಂತಾಮಣಿ ತಾಲೂಕು ಯಾದವ ಸಂಘದಿಂದ ಎಲ್ಲ ಯಾದವ ಕುಲಸ್ಥರು ಮತ್ತು ಇಲ್ಲಿರೋ ನಮ್ಮ ಯಾದವ ಸಂಘದ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಕಾರಣ ಇಷ್ಟೇ, ನಮ್ಮ
ಮಾಜಿ MLA ಆದಂಥ JK ಕೃಷ್ಣಾರೆಡ್ಡಿ ಅವರು ಮೊದಲ ಬಾರಿ ಒಂದು ಹವ್ಯಾಸ ಶಬ್ದನ ನಮ್ಮ ದಂಡಾಧಿಕಾರಿಗಳಂತ ಸುದರ್ಶನ್ ಯಾದವ್ ಅವರಿಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅನ್ನೋಷ್ಟೊತ್ತಿಗೆ ನಮ್ಮ ಇವರೆಲ್ಲ ಮಾಸ್ಟರ್ಗಳೆಲ್ಲ ಸೇರಿ ಮತ್ತೆ ಅದನ್ನು ಸ್ಟ್ರೈಕ್ ಮಾಡಿ ಅಂದರೆ ಟೋಟಲ್ ಎಲ್ಲ ಮಾಡಿ ಅದನ್ನು ಅಲ್ಲಿಗೆ ಕ್ಲಿಯರ್ ಮಾಡಿದ್ರು. ಮತ್ತೆ ಮೊನ್ನೆ ಸಕ್ತಿ ಮಾತಾಡಿದಾಗ ಪದೇ ಪದೇ ಮಾತಾಡ್ತೀನಿ ಅನ್ನೋ ಪದನ ಅವ್ರು ಮಾತಾಡಬಾರ್ದು. ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ಯಾವುದೇ ರೀತಿಯಾದ ದುರುದ್ದೇಶ ಇಲ್ಲ, ನಿಮ್ಮ ಮೇಲೆ ನಮಗೆ ಒಂದು ಇದೂ ಇಲ್ಲ. ದಯವಿಟ್ಟು ಈ ಪದನ ನೆಕ್ಸ್ಟ್ ಬಾರಿ ನೀವು ಅಳವಡಿಸೋಕ್ಕೆ ಹೋಗಬೇಡಿ. ಅವ್ರಿಗೆ ಅಂತಲ್ಲ, ಯಾವ ಅಧಿಕಾರಿಗಾಗಲಿ ಈ ಪದನ ಅಳವಡಿಸೋಕ್ಕೆ ಹೋಗಬೇಡಿ. ಇಷ್ಟೇ ತಿಳಿಸ್ತಾ ನಮ್ಮ ಈ ಒಂದು ತಾಲೂಕಿನ ಮಾಜಿ ಪ್ರಜಾಪ್ರತಿನಿಧಿಗಳು ಮೊನ್ನೆ ಏನೋ ಒಂದು ತಾಲೂಕು ಕಚೇರಿ ಹತ್ರ ತಮ್ಮ ಒಂದು ಭಾಷಣದಲ್ಲಿ ಮಾತಾಡ್ತಾ ಈ ತಾಲೂಕಿನ ದಂಡಾಧಿಕಾರಿಗಳು, ಹಿಂದುಳಿದ ವರ್ಗದ ಒಂದು ಅಧಿಕಾರಿಗಳು ಹಾಗೂ ನಮ್ಮ ಯಾದವ ಕುಲಬಾಂಧವರಾದಂಥ ಸುದರ್ಶನ್ ಯಾದವ್ ಅವ್ರ ಬಗ್ಗೆ ಅವರು ಅದು ಹೇಳಲಿಕ್ಕೆ ಒಂಥರ ನೋವಾಗುತ್ತೆ ಅಂಥ ಒಂದು ಶಬ್ದವನ್ನು ಬಳಸಿದ್ದಾರೆ. ಈಗಲೂ ಅಂತೀನಿ, ಹಿಂದೇನೂ ಅಂದಿದ್ದೀನಿ, ಇನ್ನು ಮುಂದೆ ಕೂಡ ಆ ಒಂದು ಶಬ್ದವನ್ನು ನಾನು ಬಳಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಅವ್ರದ್ದು ಏನೇ ಕೆಲಸ ಇದ್ದರೂ ಕೂಡ ಒಂದು ಅರ್ಜಿಯನ್ನು ಕೊಟ್ಟ ತಕ್ಷಣ ಅವರು ಅದನ್ನು ಪರಿಶೀಲಿಸ್ತಾರೆ. ಅಧಿಕಾರಿಗಳಾದಂಥವರು ಕಾರ್ಯಾಂಗದಲ್ಲಿ ಅದನ್ನು ಪರಿಶೀಲಿಸಿ ಅವರ ಪರಿಮಿತಿಗೆ ಬಂದರೆ ಅವರು ಅದನ್ನು ಕೆಲಸ ಮಾಡಿಕೊಡ್ತಾರೆ. ಇಲ್ಲದೆ ಹೋದರೆ ಅದನ್ನು ತಮ್ಮ ಮೇಲಧಿಕಾರಿಗಳಿಗೆ ಅದನ್ನು ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾಗ ಇವ್ರ ಕೆಲಸ ಬೇಗ ಆಗಲಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪದವನ್ನು ಬಳಸಿರೋದು ಎಲ್ರಿಗೂ ಕೂಡ, ಇಡೀ ಒಂದು ಕಾರ್ಯಾಂಗಕ್ಕೆ ಕೂಡ ಅದು ನೋವಿನ ಸಂಗತಿ. ಅಂಥ ಪದಗಳನ್ನು ಬಳಸೋದು ಇವರು ಅನುಭವಿ ರಾಜಕಾರಣಿಗಳಾದಂಥವರಿಗೆ ಒಂದು ಶ್ರೇಯಸ್ಸಲ್ಲ. ಅವರು ಅದನ್ನು ತಿದ್ದುಕೊಳ್ಬೇಕು. ಇನ್ನು ಮುಂದೆ ಅಂಥ ಪದಗಳನ್ನು ಬಳಸಬಾರ್ದು, ಎಲ್ರಿಗೂ ಕೂಡ ನೋವಾಗುತ್ತೆ ಅಂತ ಹೇಳ್ತಾ, ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳನ್ನು ಕೀಳು ಮಟ್ಟದಲ್ಲಿ ಮಾತಾಡ್ತಕ್ಕಂಥ ಮಾತನ್ನು ನಿಲ್ಲಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜಾಪ್ರತಿನಿಧಿಗಳಿಗೂ ಕೂಡ, ಇವರೇ ಅಂತಲ್ಲ ಬೇರೆಯವ್ರಿಗೂ ಕೂಡ ಇದು ಅನ್ವಯಿಸುತ್ತೆ. ಇಲ್ಲಿ ನಾವು ಬಂದಿರತಕ್ಕಂಥದ್ದು ಪಕ್ಷಾತೀತವಾಗಿ, ಜಾತಿ ರಹಿತವಾಗಿ ಬಂದಿದ್ದೀವಿ. ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಹೇಳ್ತಾ ಇದ್ದೀವಿ, ತಮ್ಮಲ್ಲಿ ಮನವಿ ಬೇಕಾದರೂ ಮಾಡ್ತೀವಿ, ಯಾರನ್ನೂ ಕೂಡ ಇಂಥ ಒಂದು ಶಬ್ದಗಳನ್ನು ಬಳಸಿ ಮಾತಾಡಬಾರ್ದು ಅಂತ ಹೇಳ್ತಾ ನಾವು ಹೇಳ್ಕೊಂಡು ಹೋರಾಡಿಕೊಂಡು ಇಲ್ಲಿ ಬಂದಿಲ್ಲ. ಯಾವುದೋ ನಮ್ಮ ಕುಲಬಾಂಧವರು ಯಾರೋ PCMA ಅಂತ ಹಿಂದುಳಿದ ವರ್ಗದವರು ಇಲ್ಲಿಗೆ ದಂಡಾಧಿಕಾರಿಯಾಗಿ ಬಂದಿದ್ದಾರೆ. ಮಾನ್ಯ ಮಂತ್ರಿಗಳಾಗಿದ್ದರು ಇಲ್ಲಿ ಮಾಜಿ MLA ಅವರು ಮಾನ್ಯ ಸಭಾಪತಿಯಾಗಿನೂ ಒಂದು ದಂಡಾಧಿಕಾರಿ ಆದಂಥವ್ರನ್ನ ಯಾವ ಪದ ಬಳಸಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು ತಿಳ್ಕೊಂಡು ಅರಿವಿಂದು ಮಾತಾಡಬೇಕಾಗಿತ್ತು. ನೋಡಿ ಪಾಪ ಅವರು ಒಬ್ಬ ಅಯೋಗ್ಯ ಅಂದರೆ ಯಾವ ಮಟ್ಟಕ್ಕೆ ಒಬ್ಬ ದಂಡಾಧಿಕಾರಿನ ಮಾತಾಡಬೇಕಾದ್ರೆ ಇರಲಿ, ಅವ್ರದ್ದು ಏನಾದ್ರು ತಪ್ಪು ಮಾಡಿದರೆ, ಇವರೇನಾದ್ರು ಕೊಟ್ಟು ತಪ್ಪು ಮಾಡಿದರೆ ಮೇಲಿನ ಅಧಿಕಾರಿಗಳಿರ್ತಾರೆ, ಇವರೇ ಹೋಗಿ ಮೇಲೆ ಮನವಿ ಸಲ್ಲಿಸ್ಬೋದು, ನೋಡಿ ಈ ಥರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ವಿಚಾರಿಸ್ಕೋಬೋದಲ್ವ. ಈ ಥರ ಮಾತಾಡೋದು ನಾವು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕುಲಬಾಂಧವರಿಂದ ಎಲ್ಲರೂ ಒಂದು ಮನವಿ ಪತ್ರವನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಮತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ಯಾದವ ಕುಲಬಾಂಧವರು ಎಲ್ಲರೂ ಸೇರಿ ಇವತ್ತು ಒಂದು ವಿಶ್ಲೇಷಣೆ ಮಾಡಲಿಕ್ಕೆ ಒಂದು ತೊಂದರೆ ಆಗಿದ್ದಕ್ಕೆ ನಾವು ಯಾದವ ಕುಲಬಾಂಧವರೆಲ್ಲ ಸೇರಿ ನಮಗಾದಂಥ ಒಂದು ನೋವನ್ನು ಇದರ ಮುಖಾಂತರ ತಮಗೆ ತಿಳಿಸ್ಬೇಕೆಂದು ನಾವು ಇಲ್ಲಿ ಸೇರಿ ನಿಮಗೆ ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ. ಯಾಕೆಂದರೆ ಒಂದು ಹಿಂದುಳಿದ ವರ್ಗಗಳಲ್ಲಿ ಓದ್ಕೊಂಡು KS ಮಾಡಿ ಮೇಲೆ ಬಂದು ಒಂದು ಅಧಿಕಾರ ಸ್ವೀಕರಿಸಬೇಕಾದ್ರೆ ಎಷ್ಟೋ ಕಷ್ಟಗಳಿರುತ್ತೆ. ತಿಂಡಿಗಿಲ್ದೇ ಇರ್ಬೋದು, ಓದಕ್ಕೆ ಅನುಕೂಲ ಇಲ್ಲದೆ ಇರ್ಬೋದು, ಹಾಸ್ಟೆಲ್ ಇದಕ್ಕೆ ಇಲ್ಲದೆ ಇರ್ಬೋದು, ದುಡ್ಡು ಇಲ್ಲದೆ ಇರ್ಬೋದು. ಇಂಥ ಅನೇಕ ಹಿಂದುಳಿದ ವರ್ಗಗಳಲ್ಲಿ ಅನೇಕ ಜನ ಒಳ್ಳೆಯ ಒಂದು ಪದವಿಗಳನ್ನು ಸ್ವೀಕಾರ ಮಾಡಿದ್ದಾರೆ. ಅವ್ರು ಏನು ಕಷ್ಟ ಮಾಡ್ಕೊಂಡು ಬಂದಿದ್ದಾರೋ, ಅದೇನು ಪಡ್ಕೊಂಡು ಬಂದಿದ್ದಾರೋ, ಚೆನ್ನಾಗಿ ಓದಿ ಒಂದು ಗೌರ್ಮೆಂಟ್ ಲೆಕ್ಕದಲ್ಲಿ ಅವರು ಒಂದು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಇಂಥ ಹುದ್ದೆಗಳು ಬರಬೇಕಂದ್ರೆ ಅವ್ರು ಬುದ್ಧಿವಂತರಾದರೆ ಮಾತ್ರ ಇದುವರೆಗೂ ಬರೋಕ್ಕೆ ಸಾಧ್ಯ ಇರುತ್ತೆ. ದಯವಿಟ್ಟು ಈ ತಾಲೂಕಿನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ಎಲ್ಲ ಹಿಂದುಳಿದ ವರ್ಗಗಳ ಅಧಿಕಾರಿಗಳೇ ಇದ್ದಾರೆ. ಎಲ್ಲ ಚುಕ್ಕಾಣಿ ಹಿಡಿದಿರೋದೆಲ್ಲ ಹಿಂದುಳಿದ ವರ್ಗಗಳ ಅಧಿಕಾರಿಗಳೇ. ಯಾಕಂದರೆ ಒಂದು ಮುನ್ಸಿಪಲ್ ಕಮಿಷನರ್ ಆಗಿರ್ಬೋದು, ಒಂದು EO ಸಾಹೇಬ್ರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ DOSP ಆಗಿರ್ಬೋದು,
ಎಲ್ಲ ವರ್ಗಗಳಲ್ಲೂ ಕೂಡ ಹಿಂದುಳಿದ ವರ್ಗಗಳವರು ಅನೇಕ ಒಂದು ಆಫೀಸರ್ಸು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಇದೇ ದಂಡಾಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ ಏನಿಲ್ಲ ಅಂತ ತಮಗೂ ಗೊತ್ತು. ಏನೋ ನಾವೆಲ್ಲ ನಿಷ್ಪಕ್ಷಪಾತವಾಗಿ ಯಾದವ ಕುಲದ ನಮಗೆ ಒಂದು ಪೀಳಿಗೆಯಲ್ಲಿ ಅವರು ಉನ್ನತ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವ್ರಿಗೆ ಅವಮಾನ ಆದರೆ ನಮ್ಮ ಯಾದವ ಕುಲಬಾಂಧವರಿಗೆಲ್ಲ ಅವಮಾನ ಆದಂತ ನಮಗೆ ಭಾಸವಾಗ್ತಾ ಇದೆ. ಅವರು ಚಿಂತಾಮಣಿ ತಾಲೂಕಿನಲ್ಲಿ ಕೆಲಸಕ್ಕೆ ಬಂದಾಗ 1.5 ವರ್ಷ ಆಯಿತು. ಹಿಂದೆ ಒಬ್ಬ KAS ಆಫೀಸರ್ ಬಂದಿದ್ರು. ಇವಾಗ ಇವರು 2ನೇ KAS ಆಫೀಸರ್ ಆಗಿ ನಮ್ಮ ಚಿಂತಾಮಣಿ ತಾಲೂಕು ಬಂದಿದ್ದಾರೆ. ಇವ್ರು ಬಂದ ಮೇಲೆ ಯಾವುದೇ ಥರ ಕಂಪ್ಲೇಂಟ್ ಆಗಲಿ, ಲೋಕಾಯುಕ್ತಕ್ಕಾಗಲಿ, ಏನಾದರೂ ತೊಂದರೆ ಆಗಲಿ ಇದುವರೆಗೂ ಕಂಪ್ಲೇಂಟ್ ಕೂಡ ಆಗಿಲ್ಲ. ಇವ್ರು ಬಂದ ಮೇಲೆ ತಾಲೂಕು ಆಫೀಸನ್ನ ಒಳ್ಳೆ ಮಾರ್ಗವಾಗಿ ಆಫೀಸನ್ನು ನೀಟಾಗಿ ಇಟ್ಟಿದ್ದಾರೆ. ಕೆಲಸ ಮಾಡೋರೆಲ್ಲ ಟೈಮ್ ಸರಿಯಾಗಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅನೇಕ ಇವಾಗ ನಾಯಂದ್ರಹಳ್ಳಿ ಗಲಾಟೆ ಇತ್ತು, ತುಂಬ ವರ್ಷಗಳಿಂದ ನಾಯಂದ್ರಹಳ್ಳಿ ಗಲಾಟೆ ಇತ್ತು, ಯಾರೂ ಸಾಲ್ವೇಷನ್ ಮಾಡೋಕ್ಕಾಗಲಿಲ್ಲ. ಇವ್ರು ಬಂದ ಮೇಲೆ ಅದನ್ನು ಎಲ್ಲರಿಗೂ ಅನುಕೂಲ ಆದಂಗೆ ಸಾಲ್ವೇಷನ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. 2ನೇದು ನಿಡಗುರ್ಕಿಯಲ್ಲಿ ಸಹ ಘಟನೆ ನಡೀತು. ಅದನ್ನು ಸಹ ಅವರು ಖುದ್ದಾಗಿ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಕೂಡ ಬಗೆಹರಿಸಿರ್ತಾರೆ. ಕೊಂಡ್ಲಿಗಾನಹಳ್ಳಿಯಲ್ಲಿ ಆಗ್ಬೋದು, ಅಲ್ಲೂ ಕೂಡ ಯಾವುದೇ ಜನ ಸಂಘರ್ಷಣೆ ಆಗದಂಗೆ ಇವರು ಕೆಲಸ ಮಾಡಿ ಅದನ್ನೆಲ್ಲ ನಮಗೆ ಕ್ಲಿಯರ್ ಮಾಡಿರ್ತಾರೆ. ಮತ್ತು ತಾಲೂಕಿನಲ್ಲೂ ಸಹ ಯಾವಾಗಾದರೂ ಆಫೀಸಲ್ಲಿ ಹೋದರೆ ನಮಗೆ ಸಿಗ್ತಕ್ಕಂಥ ಆಫೀಸರು ಅಂದರೆ ನಮ್ಮ ಸುದರ್ಶನ್ ಯಾದವರು 24 ಗಂಟೆನೂ ಪಾಪ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷದವರು ಹೋಗಲಿ, ಯಾರ ಕೆಲಸನೂ ಆಗಿಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ, ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಬಟ್ ಅವ್ರದ್ದು ನಿಮ್ಮದೇ ಹಿಂದಿನ ಇದರಲ್ಲಿ ಆಗಿರೋ ಘಟನೆ ಇದು. ಆ ಘಟನೆ ಬಗ್ಗೆ ನೀವು ಅವ್ರು ಏನು ಹೇಳಿದರೆ ಅವ್ರ ಮೇಲಕ್ಕೆಲ್ಲ ಅದನ್ನು ಬರೆದು ಶಿಫಾರಸು ಮಾಡಿದ್ದಾರೆ. ಅದನ್ನು ಮಾಡೋ ಕೆಲಸ ಮೇಲಿನ ಅಧಿಕಾರಿಗಳಿಗೆ ಅವ್ರ ವ್ಯಾಪ್ತಿಯಲ್ಲಿರುತ್ತೆ. ಆದ್ದರಿಂದ ಅದನ್ನು ನಿಮಗೂ ಗೊತ್ತಿರುತ್ತೆ. ಯಾಕಂದರೆ ತಾವು ಜನಪ್ರತಿನಿಧಿಯಾಗಿ 10 ವರ್ಷ ತಾವು ಕೆಲಸ ಮಾಡಿದ್ದೀರಾ. ಯಾರ್ಯಾರು ಏನೇನು ಲಿಮಿಟ್ಸ್ ಇರುತ್ತೆ, ಅವ್ರು ಯಾವ ಲಿಮಿಟ್ಸಲ್ಲಿ ಕೆಲಸ ಮಾಡ್ಬೋದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ದಯವಿಟ್ಟು ನೀವು ಬಳಕೆ ಮಾಡಿರೋಂಥ ಪದ ನಮ್ಮ ಯಾದವ ಕುಲಕ್ಕೇನೆ ಮತ್ತು ಹಿಂದುಳಿದ ವರ್ಗಗಳ ಜನಾಂಗಗಳಿಗೇನೆ ನೋವುಂಟೋ ಥರ ಸನ್ನಿವೇಶ ಆಗಿತ್ತು. ಮುಂಚೆನೆ ಫಸ್ಟು ಸಾರಿ ನೀವು ಪದ ಬಳಕೆ ಆದಾಗ ನಾವು ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ವು. ಆಗ ನೌಕರ ಸಂಘದ ಚಿಂತಾಮಣಿ ತಾಲೂಕಿನ ನೌಕರ ಸಂಘದವ್ರನ್ನೆಲ್ಲ ಕರೆಸಿ ಅವರೊಂದು ಪ್ರತಿಭಟನೆ ಮಾಡಿದ್ರು. ಆಗ ಇದು ಇನ್ನು ಮುಂದೆ ಇಂಥ ಪದಗಳು ಬಳಕೆ ಆಗಲ್ಲ, ಸರೋಗುತ್ತೆ ಅಂತ ನಾವು ಆವಾಗ ಸುಮ್ಮನಾದ್ವು. ಇವಾಗ ಮತ್ತೆ ತಾವು ಇದನ್ನು ಬಳಕೆ ಮಾಡಿರೋದು ನಮಗೆಲ್ಲ ತುಂಬ ನೋವುಂಟಾಗ್ತಾ ಇದೆ. ಇದನ್ನು ಮರುಕಳಿಸಿದಂತೆ ತಾವು ದಯವಿಟ್ಟು ಇದನ್ನು ಸರಿಪಡಿಸ್ಕೊಳ್ಬೇಕಾಗಿ ನಮ್ಮ ಚಿಂತಾಮಣಿ ತಾಲೂಕು ಯಾದವ ಸಂಘದ ವತಿಯಿಂದ ತಮ್ಮನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ಇದನ್ನು ಮತ್ತೆ ದಯವಿಟ್ಟು ಇದನ್ನು ಬಳಸಬೇಡಿ ಅಂತ ತಮ್ಮಲ್ಲಿ ವಿನಂತಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.